ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಬಾ ಶಿವ, ಕುಂದ್ರು. ನಮ್ಮ ಯಜಮಾನ್ರು ದೊಡ್ಡ ಮಗಳ ಮದುವೆ, ನೀವು ಖಂಡಿತ ಬರಬೇಕು. ಪಾಟೀಲ್ ಸಾಹೇಬ್ರ ಮಗಳ ಮದುವೆಗೆ ಬರೋದಿಲ್ಲ ಅಂದ್ರೆ ಪಾಪ ಸುತ್ಕೊಳ್ತದ. ಖಂಡಿತ ಬರ್ತಾನೆ. ಅಂದ ಹಂಗ ಅವ್ರ ಚಿಕ್ಕ ಮಗಳಿದ್ದಾಳಲ್ಲ, ಚಿತ್ರ. ಆಕೆ ಹೆಂಗದಾಳ? ಚೆನ್ನಾಗಿರೋ ಇದ್ದಾಳೆ. ಆದ್ರೆ ಕಾಲನ್ ಬದಲು ಕೋಲನ್ ಸಹಾಯದಲ್ಲಿ ನಡೀತಾ ಇರೋದು ನೋಡ್ತಾ ಇದ್ರೆ ಕರಳು ಚುರುಕನ್ನತ್ತೆ. ಯಜಮಾನ್ರಿಗೂ ಅದೇ ಯೋಚನೆ ಆಗಿರೋದು. ನೀವು ಬೇರೆ ಏನಾದ್ರೂ ಟ್ರೀಟ್ಮೆಂಟು? ಎಲ್ಲ ಮುಗೀತ. ಆಕೀಗ ತನ್ನ ಕಾಲ್ ಸರಿ ಹೋಗಲ್ದು, ತಾನ್ ಕುಂಟಿ ಅನ್ನೋದು ಮನಸ್ನಾಗ ಕುಂತದ. ಮೊದಲು ಅದನ್ನ ಮನಸ್ಸಿನ ತೆಗಿಬೇಕ. ನಂತರ ನಾ ಹೇಳ್ದಂಗ ಆಯಿಲ್ ಮಸಾಜ್ ಮಾಡಿಸಿ ಫಿಸಿಯೋಥೆರಪಿ ಮಾಡಿಸಿದ್ರ ಅವಳ ಕಾಲ್ ಸರಿ ಹೋಗ್ತದ. ಇನ್ವಿಟೇಷನ್ಸ್ ಎಲ್ಲ ಹಂಚಾಯ್ತು, ತರಕಾರಿ ದಿನಸಿಗೂ ಹೇಳಾಯ್ತು. ಇನ್ನು ಅದೆಲ್ಲ ಆಮೇಲೆ ನನ್ನ ಚಿಕ್ಕ ಮಗಳು ಬಹಳ ಬೇಸರ ಮಾಡ್ಕೊಂಡಾಳ. ತಟ್ನು ಹೋಗಿ ನೋಡು. ನಿನಗೆ ಆಕೆ ಮೇಲೆ ಪ್ರೀತಿನೇ ಇಲ್ಲಂತ. ಯಾಕಂತೆ? ಯಾಕಂದ್ರೆ ಹೋಗಿ ಅವಳನ್ನೇ ಕೇಳ. ಕೇಳ್ತೀನಿ. ಆಮೇಲೆ ಡಾಕ್ಟರ್ ಉಳ್ಳಾಗಡ್ಡಿ ಸಿಕ್ಕಿದ್ರು. ಚಿತ್ರ ಕಾಲ್ ಬಗ್ಗೆ ವಿಚಾರಿಸಿ ಯಾವ ಟ್ರೀಟ್ಮೆಂಟು ಬೇಕಾಗಿಲ್ಲ, ಅವಳ ಮನಸ್ಸಿನಲ್ಲಿ ನಾನು ಕುಂಟಿ ನನ್ನ ಕೈ ನಡೆಯೋಕ್ಕಾಗಲ್ಲ ಅನ್ನೋದು ತುಂಬಿಕೊಂಡಿದ್ದೆ. ಅದು ಹೋದ್ರೆ ಖಂಡಿತವಾಗ್ಲೂ ನಡೀತಾಳಂತೆ. ನನ್ ಮೇಲೆ ಇಲ್ದಿರೋ ಪ್ರೀತಿ ನನ್ ಕಾಲ್ ಮೇಲೆ ಯಾಕಂತೆ? ಓಹೋ, ಕದ್ದು ಎಲ್ಲದನ್ನು ಕೇಳಿಸ್ಕೊಂಡೆ ಏನು? ಮಾತ್ ಮರೆಸ್ಬೇಡ. ನಾನು ಯಾವಾಗ ಬಂದಿದ್ದು? ಮಾತಾಡ್ಸೋದಿರ್ಲಿ, ನನ್ನ ನೋಡ್ಬೇಕಂತ ಅನ್ನಿಸ್ಲಿಲ್ವಾ? ಸ್ಟೇಷನ್ಗೂ ಬರ್ಲಿಲ್ಲ. ನಿಂಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ಛೇ, ನನ್ ಜೊತೆ ಹುಟ್ಟಿದ ಅಣ್ಣ ಆಗಿದ್ದಿದ್ರೆ. ಚಿತ್ರ, ನನಗೆ ನಿನ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಮಿಬ್ರು ನೋಡಿದಾಗ ನನಗಿಂತ ತಂಗಿರಿಲ್ವಲ್ಲ ಅಂತ ಅನಿಸ್ತು. ನೀವು ನನ್ನ ಅಣ್ಣ ಅಂತ ಕರೆದಾಗ ನಾನು ಅನಾಥನ ನೋವು ಮರ್ತೋಯ್ತು. ಈಗ ಒಂದು ವಾರದಲ್ಲಿ ಅವಳು ಮದುವೆ ಆಗಿ ಅಣ್ಣನ್ ಮರಿತಾಳೆ. ಈಗ ನೀ ನನ್ನ ದೂರ ಮಾಡಿ ಮತ್ತೆ ನನ್ನ ಅನಾಥನಾಗಿ ಮಾಡ್ತೀಯಮ್ಮ. ನನ್ನ ಜೀವನದಲ್ಲಿ ನಾನೆಲ್ಲ ಕಳ್ಕೊಂಡಿರೋನು. ನೀರಿಲ್ದಿರೋ ಮೀನಂತರ ಒತ್ತಾಡಿ ಅಕಸ್ಮಾತ್ ನಿಮ್ ಪ್ರೀತಿ ಬಾವಿಲ್ ಸಿಕ್ಕಾಕೊಂಡಿದ್ದೀನಿ. ಈಗ ನೀನು ದಡ ತೋರಿಸಿದ್ರೆ ನಾನು ಸೇರೋದು ಕೈಲಾಸನೆ. ಸಾರಿ ಅಣ್ಣ, ಇನ್ನೊಂದ್ಸಲ ಹೀಗೆಲ್ಲ ಹೇಳಲ್ಲ. ಅದು ನನ್ನ ಫ್ರೆಂಡ್ಸಿಗೆಲ್ಲ ನಿನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಆಗ ನೀನ್ ಸಿಗ್ದಿದ್ ಕೋಪಕ್ಕೆ ಏನೇನೋ ಹೇಳ್ಬಿಟ್ಟೆ. ಇನ್ನೊಂದ್ಸಲ ಆಗ ಹೇಳ್ಬಾರ್ದು. ಅಕಸ್ಮಾತ್ ಹೇಳಿದ್ರೆ ದಂಡ ಕೊಟ್ಟಾಗ ನಿಮ್ಮ ಅಣ್ಣ ಹತ್ರ ಇರೋದು ಈ ಕಣ್ಣೀರು ಒಂದೇ. ಅದು ಈಗ್ಲೇ ಖಾಲಿ ಹೋದ್ರೆ ಇವಳನ್ನ ಕಳಿಸೋವಾಗ ನೀನ್ ಸಾಲ ಕೊಡ್ಬೇಕಾಗತ್ತೆ. ಚಿತ್ರ, ಡಾಕ್ಟರ್ ಹೇಳಿದ್ರು ನೀನ್ ಫಿಸಿಯೋಥೆರಪಿ ಮಾಡಿದ್ರೆ ನಿನ್ ಕಾಲ್ ಖಂಡಿತವಾಗಿ. ನನಗ್ ಚೆನ್ನಾಗೇ ಇದ್ದೀನಿ. ನೀವೇ ಆಗಾಗಿದ್ದನ್ನೆಲ್ಲ ಹೇಳಿ ನನ್ ಕುಂಟಿ ಅಂತ ಜ್ಞಾಪಿಸ್ತಾ ಇದ್ದೀರಾ. ಇದರಿಂದ ನಿಮ್ಗೇನಾದ್ರೂ ಕಷ್ಟನಾ ಅಥವಾ ನಾನೇ ನಿಮಗ್ ಭಾರನಾ? ನಿನ್ನ ಬಿಡ್ತು ಅನ್ನೋ? ಅಲ್ಲಮ್ಮ, ಮರಕ್ಕೆ ಕಾಯಿ, ಹೆತ್ತೋರ್ಗೆ ಮಕ್ಕಳು, ಅಣ್ಣನ್ಗೆ ತಂಗಿ, ಭಾರನ? ಏನೋ ಎಲ್ರಾಗೆ ನೀನು ಸಂತೋಷ ಓಡಾಡ್ಬೋದು ಅಂತ ಆಸೆ ಪಟ್ಟೆ. ನಿನ್ನಂತ ಅಣ್ಣ ಇರುವಾಗ ಸಂತೋಷಕ್ಕೇನ್ ಬರಾನ? ಅದ್ ಸರಿ, ನಿನ್ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿಲ್ಲ, ಹೋಗೋಣ ಬಾ. ಇಷ್ಟೊತ್ತಿಗೆಲ್ಲ ಅವ್ರು ಮಲ್ಕೊಂಡ್ಬಿಟ್ಟಿರ್ತಾರೆ. ಓ, ಹಾಗಾದ್ರೆ ನಾಳೆ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಅಲ್ವೇ, ಈ ಚಿತ್ರ ನಮ್ಮನ್ನ ಸೂರ್ಯ ಮುಳುಗೋ ಹೊತ್ತಿಗೆ ಊರು ಕರ್ಕೊಂಡ್ ಬಂದ್ಲು. ಮತ್ತೆ ಸೂರ್ಯ ಹುಟ್ಟಾಯ್ತು, ಪತ್ತೆನೇ ಇಲ್ವಲ್ಲೇ. ಜೊತೆಗೆ ಅವ್ನು ನೋಡಿದ್ರೆ ಅದಾಗುತ್ತೆ ಇದಾಗುತ್ತೆ ಅನ್ನೋ ದೊಡ್ಡ ಬಿಲ್ಡಪ್ಗಳು ಬೇರೆ. ಲೇ, ಏನೇ ಮಾತಾಡ್ತಾ ಇದ್ಯಾ? ಬೇಗ ಹೋಗಿ ಸ್ನಾನ ಮಾಡಿ ಮುಗಿಸಿ ಬಾದಾಮಿಗೆ ಹೋಗೋಣ. ಅದಿರ್ಲಿ, ಅದ್ ಯಾರೇ ಶಿವು ಅಂದ್ರೆ? ಸಾರಿ ಕಣ್ರೆ, ರಾತ್ರಿ ನಮ್ಮ ಅಣ್ಣ ಬಂದಾಗ ತುಂಬಾನೇ ಲೇಟ್ ಆಗಿತ್ತು. ಇಷ್ಟೊತ್ತಾಗ್ಲೇ ಅವನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರ್ತಾನೆ. ಅವನೇ ಎಲ್ರಿಗೂ ಮಂಗಳಾರತಿ ಕೊಡೋದು. ಬೇಕಿದ್ರೆ ನೀವ್ ಹೋಗಿ ನೋಡಿ, ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಬರ್ಲಾ? ಶಿವು, ಯಜಮಾನ್ರೆ, ಕಬಾಡ್ದಾಗ ರೊಕ್ಕ ಐತಿ, ಒಯ್ದು ಮಂಡಿ ಅವ್ನು ಕೊಟ್ಟು ಬಾ. ಆಯ್ತು ಯಜಮಾನ್ರೆ. ರಾಜಪ್ಪ, ಎಲ್ರಿಗೂ ಕೊಡಿ. ಸಾರಿ, ಐ ಆಮ್ ಸಾರಿ.
ಎಲ್ಲವ್ವ ನಿನ್ ಯಜಮಾನ? ಯಾಕ? ಮಾತಿನ ಮೇಲೆ ನಿಲ್ಲಕ್ ತಯಾರಿಲ್ಲ ಅಂದ್ರ ಮಾತು ಕೊಟ್ಟಿದ್ ಯಾಕ? ಅವ ಹಳಿ ಪಾಟೀಲ್ ನಂಗ ಸ್ವಚ್ಛ ಅದಾನ ಇಲ್ಲ ಲುಚ್ಚ ಆಗ್ಯಾನ ಅಂತ ಕೇಳಕ. ಈಗಂತದೇನಾಗೈತಿ? ನನ್ನ ಮಗನ್ ಕೂಡ ಈಗಿನ ಲಗ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಈಗ ಕದ್ದು ಹೋಗ್ಯಾನೇನ ಕಲಬೇರ್ಕಿ ನನ್ನ ಮಗ. ನೋಡಿ, ಹಾಗೆಲ್ಲ ಮಾತಾಡ್ಬೇಡಿ. ಯಾವುದೇ ವಿಷಯ ಆದ್ರೂ ಯಜಮಾನರು ಕಾರಣ ಬದಲಾಯಿಸಲ್ಲ. ಕಾರಣ ಯಾವುದಕ್ಕಿರಲ್ಲ, ಯಾರಿಗಿರಲ್ಲ. ತಲೆ ಹಿಡಿಲಿಕ್ಕೊಂದು ಕಾರಣ ಅದ, ತಲೆ ಹೊಡಿಲಿಕ್ಕೊಂದು ಕಾರಣ ಅದ. ತಲೆ ಹೋದ್ರೂ ಸಹಿತ ಮಾತಿನ ಮ್ಯಾಗ ನಿಲ್ಲವನ್ನ ಬಹುದೂರ ಅಂತಾರ. ಇಲ್ಲ ಅಂದ್ರ ತಿಂಗಳಾತಂದ್ರೆ ರೊಕ್ಕ ಕೇಳೋ ಕೂಲಿಯವ ಇದ್ದೀನಿ, ನನ್ ಕೊಳ್ಳಿಗೆ ಕೈ ಹಾಕಕತ್ತಿಯಲ್ಲ. ಮರ್ಯಾದೆಯಿಂದ ಆಚೆ ಹೋಗ್ತಿದ್ರೆ ಈಗ ಹಾಕೋ ಕೈ ನೇಣ ಹಗ್ಗಾಗುತ್ತೆ. ಪ್ರಾಣ ಪರಮಾತ್ಮನ ಪಾದ, ಹೆಣ ನಮ್ ಯಜಮಾನ್ರ ಪಾದ ಸೇರುತ್ತೆ. ನಿಲ್ಸ. ಲೈ ಪಾಟೀಲ, ಎಂಥ ಕೆಲ್ಸಕ್ಕಿಟ್ಟಿದ್ಯಲ್ಲೇ? ಏಯ್, ಮೈ ಮೇಲೆ ಖಬರ್ ಇಟ್ಕೊಂಡು ಮಾತಾಡು. ಇವ ಕೂಲಿಯವಲ್ಲೇ ಮಗ, ನನ್ನ ಮಗ ಅದಾನ. ಇವತ್ತು ನಿನ್ನ ನಸೀಬ್ ಚಲೋ ಐತಿ. ನಾನು ಬಂದಿ ಅಂತ ನೀವು ಉಳ್ದಿ, ತಪ್ಪಾಯ್ತು ಅಂತ ಇವಾಗ ಹೇಳಿ ನೀವು ಹೊಂಡು. ಅಂದ್ರ ನೀನ್ ಕೊಟ್ಟ ಮಾತು ಕೊಟ್ಟೆ ಅಂತ ಹೇಳಿ 3 ಬಿಟ್ಟು ನಿಂತ ನಿನ್ನ ಹಲ್ಕಟ್ ನನ್ನ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡಿ ಇವಳು ಬಾಳ್ವೆನ ಹಾಳು ಮಾಡಿದ್ರೆ ನಮ್ಮವ್ವ ಎಲ್ಲವ್ವ ನನಗೆ ಕ್ಷಮಿಸೋದಿಲ್ಲ. ಮಾತಿಗೆ ತಪ್ಪಿದ್ರ ನಾ ಕ್ಷಮಿಸೋನಲ್ಲ. ಹೋಗೋ ಮುಂದ ಕೊನಿ ಮಾತು ಹೇಳ್ತೀನಿ ಕೇಳ. ಇನ್ನು 24 ತಾಸನೊಳಗ ನಿನ್ನ ನಿರ್ಧಾರ ಬದಲಾಯಿಸಿ ನಿನ್ನ ಮಗಳನ್ನ ನನ್ನ ಮಗನ್ ಕೂಡ ಲಗ್ನ ಮಾಡಿದ್ರೆ ಬದುಕ್ದಿ. ಇಲ್ಲ ಅಂದ್ರೆ ಎಲ್ಲವ್ವ ಗುಡ್ಡ ದಾಟು ಬಂದು 7 ಕೊಳದಾಗ ನಿನ್ ಹೆಣ ಬಿದ್ದಿರುತ್ತೆ. ಹುಷಾರ್, ನಡಿಲ ಮಗ.